ನಾ ಇವತ್ತು ನಿಮಗೊಂದು ಕತೆ ಹೇಳ್ತೀನಿ. ನಿಮಗೆ ಗೊತ್ತೇ ಇರ್ಬೋದು, ಆಲ್ಬರ್ಟ್ ಐನ್ಸ್ಟೈನ್ ಅಂತ. ಹಿ ವಾಸ್ ಆ್ಯನ್ ಗ್ರೇಟ್ ಸೈಂಟಿಸ್ಟ್. ಅವರು ರಗ್ಗಡ್ ಕಡೆ ವಿಜ್ಞಾನ ಸಂಬಂಧಿತವಾದಂಥ ಲೆಕ್ಚರ್ಸ್ಗಳನ್ನು ಕೊಡ್ಲಿಕ್ಕೆ ಹೋಗ್ತಿದ್ರಂತ. ನಿಮಗೂ ಗೊತ್ತಿರ್ಬೋದು, ರಗಡ್ ಮಂದಿ ಹಂಗೆ ಲೆಕ್ಚರ್ ಅಂತಕೊಂಡೊಂದು ಕಾಲೇಜ್ಗೆ ಇರ್ತಾರೆ. ಹಂಗೆ ಅವ್ರಂದ್ರೆ ಕಾಲೇಜ್ಗಂತಲ್ಲ, ಎಷ್ಟೊಂದು ಪ್ರೊಫೆಸರ್ಸು, ಈವನ್ ಒಂದು ಕಾಲೇಜ್ ಲೆಕ್ಚರ್ಸ್ ಎಲ್ಲರಲ್ಲಿ ಬರ್ತಿದ್ರು. ಅಂಥಲ್ಲಿ ಅವರಿಗೇನು ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ತಾರಂತ ಆಲ್ಬರ್ಟ್ ಐನ್ಸ್ಟೈನ್ ಅವರು. ಏನಾದಂತ ಹಿಂಗೆ ಅದು ಹೋಗ್ಬೇಕಾದ್ರೆ ಅವ್ರು ಕಾರ್ದು ಇಲ್ಲ, ಆದರೆ ಕಾರಿಗೆ ಒಬ್ಬನೇ ಡ್ರೈವರ್ ಇದ್ದಂತ. ಹಿಂಗಾಗಿ ಅವ್ರು ಎಲ್ಲೇ ಲೆಕ್ಚರ್ಗೆ ಹೋದರೂ ಅವನೇ ಡ್ರೈವರ್ ಕರ್ಕೊಂಡು ಹೋಗ್ತಾನೆ. ಹಿಂದಾಗಡೆ ಏನಾಯ್ತಂತ, ಒಂದು ದಿವಸ ಅವನು ಅನ್ನೋ ಡ್ರೈವರ್ ಅಲ್ಲೇ ಲೆಕ್ಚರ್ ಹಾಲ್ನಾಗೆ ಕೂತು ಅವ್ರು ಲೆಕ್ಚರ್ ಕೇಳ್ತಿದ್ದಂತ ಆಲ್ಬರ್ಟ್ ಐನ್ಸ್ಟೈನ್. ಒಂದು ದಿವಸ ಏನಾಯ್ತಂತ, ಆಲ್ಬರ್ಟ್ ಐನ್ಸ್ಟೈನ್ ಅವ್ರಿಗೆ ಗಂಟ್ಲು ಹಿಡಿತು ಅಂತಿಲ್ಲ, ಹಂಗೆ ಅವ್ರಿಗೆ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿ ಕರೆಕ್ಟಾಗಿ ಅವಾಗ ಮಾತಾಡ್ಲಿಕ್ಕೆ ಹೆಚ್ಚಾಗ್ತಿದ್ವು. ಇಲ್ಲ ನಮಗೂ ಆಗಿರ್ತದೆ, ಥ್ರೋಟ್ ಇನ್ಫೆಕ್ಷನ್ ಅಂತ ಆಗಿರ್ತದೆ. ಹಿಂಗೆ ಒಂಥರ ಮಾತಾಡಿದ್ರೆ ಒಂದ್ಸಲ ಅನ್ಕಂಫರ್ಟೇಬಲ್ ಅನ್ನಿಸ್ತದೆ, ಆ ಟೈಪ್ ಆಗ್ಲಿಕ್ಕತ್ತಿತ್ತಂತ ಅವ್ರಿಗೆ. ಆಬೇಕಾದ್ರೆ ಅವರು ಏನು ಮಾಡಿದ್ರಂತ, ಅವ್ರು ಯೂಶ್ವಲಾಗಿ ಲೆಕ್ಚರ್ ಇದ್ದರು, ಲೆಕ್ಚರ್ ಕೊಡ್ಲಿಕ್ಕೆ ಹೋಗಿದ್ದಂತ. ಅವರು ಡ್ರೈವರಿಗೆ ಕೇಳಿದ್ರಂತ, ಅಲ್ಲಪ್ಪ ನಾನು ಬದಲೇ ಲೆಕ್ಚರ್ ಕೊಡ್ತೀಯನು, ಇಷ್ಟು ದಿವಸ ನಾನು ಎಲ್ಲೇ ಲೆಕ್ಚರ್ ಕೊಡ್ಲಿಕ್ಕೆ ಹೋದರೂ ನೀ ನನ್ನ ಜೋಡಿನಲ್ಲಿ ಹಿಂದೆ ಕೂಡ್ತಿದ್ದೀನಿ ಲೆಕ್ಚರ್ ಕೇಳ್ಬೋದು, ಕೊಡ್ತೀಯನು. ಅವ್ನು ಒಪ್ಕೋತಾನ ಅವ್ನು ಡ್ರೈವರ್. ಆದರೆ ಸರ್ ಅದಕ್ಕೇನದ, ಇಲ್ಲ ಅನ್ನಂಗಿಲ್ಲ ನಾನು. ಆದ್ರೆ ನಿಮ್ಮನ್ನು ಬಿಟ್ಟು ನನಗೆ ಯಾರು ಕೊರ್ತು ಹಿಡಿದಾರೆ, ನೀ ಆಲ್ಬರ್ಟ್ ಐನ್ಸ್ಟೈನ್ ಅಲ್ಲ, ಯಾರೋ ಬೇರೆ ಇದ್ದೀಯ ಅಂತ ನನಗೆ ಗೊತ್ತು ಹೇಳಿದ್ರೆ ನಾ ಏನು ಮಾಡಲಿ. ಅವ್ರಂತ, ನೋಡಪ್ಪ ಇದು ಬೇರೆ ಜಾಗಕ್ಕೆ ಹೊಂಟೀವಿ ನಾವು, ಅಲ್ಲಿಂದ ಯಾರೂ ನಂಗೆ ನೋಡಿಲ್ಲ, ಬರೀ ನನ್ನ ಹೆಸರು ಕೇಳ್ಯಾರ, ಆಲ್ಬರ್ಟ್ ಐನ್ಸ್ಟೈನ್ ಚಲೋ ಲೆಕ್ಚರ್ ಹೇಳ್ತಾರಂತೆ, ನನ್ನ ಯಾರೂ ನೋಡಿಲ್ಲ ಅಂತ ಹೇಳ್ತಾರಂತ ಅವರು. ಆಯ್ತು ತೋರಿ ಸರ್ ಅಂತ ಹೋಗ್ತಾನಂತ. ಅವಾಗ ಅವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೀಸ್ ಡ್ರೈವರ್ ಅಂತ ಹೋಗ್ತಾರಂತ. ಅವಾಗ ಒಂದು ನಕಲಿ ಆಲ್ಬರ್ಟ್ ಐನ್ಸ್ಟೈನ್ ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರ ಡ್ರೈವರ್ ಮ್ಯಾಲೆ ಮಸ್ತ್ ಲೆಕ್ಚರ್ ಹೇಳ್ತಾನಂತ. ಹೇಳಿದೆಲ್ಲರೂ ತಿಳಿತದ, ಎಲ್ಲರೂ ಬದಿ ಖುಷಿ ಆಗ್ತಾರಂತ. ಆದ್ರೆ ಒಬ್ಬ ಪ್ರೊಫೆಸರ್ ಅಂದ್ರೆ ಡಿಗ್ರಿ ಕಾಲೇಜ್ನಾಗ ಇರ್ತಾರೆ, ಅವ್ರು ಪ್ರೊಫೆಸರ್ ಅಂತಾರೆ. ಅವ್ರು ಪ್ರೊಫೆಸರ್ ಏನು ಮಾಡ್ತಾನಂತ, ಕೈ ಎತ್ತಿ ಒಂದು ಕ್ವಶನ್ ಕೇಳ್ತಾನಂತ. ಫುಲ್ಲು ಟಫ್ ಕ್ವಶನ್ ಇರ್ತಾನಂತ. ಅದು ಬರೀ ಆಲ್ಬರ್ಟ್ ಐನ್ಸ್ಟೈನ್ ಅಷ್ಟೇ ಉತ್ತರ ಕೊಡುವಂಥ ಇರೋದು, ಅಷ್ಟು ಟಫ್ ಪ್ರಶ್ನೆ. ಆ ಪ್ರಶ್ನೆ ಕೇಳಿದಾಗ ಒಂದು 2 ನಿಮಿಷಕ್ಕೆ ಅವನಿಗೆ ಅಂದ್ರೆ ಒಂದು 2 ಸೆಕೆಂಡಕ್ಕೆ ಅವನಿಗೆ ಒಂಥರ ಅನಿಸಿರ್ತೀವಿ, ಯಪ್ಪ ಈ ಆನ್ಸರ್ ಹೆಂಗೆ ಕೊಡಲಿ, ನನಗೆ ಆನ್ಸರೇ ಗೊತ್ತಿಲ್ಲಲ್ಲ ಅಂತ ಅಂದ್ಕೊಳ್ಳಿ ಅವನು ತಲೆ ಓಡಿಸ್ತಾನಂತ. ಡ್ರೈವರ್ ಯೂನಿಫಾರ್ಮ್ ಹಾಕ್ಕೊಂಡು ಅವರು ಖರೆ ಆಲ್ಬರ್ಟ್ ಐನ್ಸ್ಟೈನ್ ಕೂತಿದ್ರಲ್ಲ, ಅವ ಏನು ಹೇಳ್ತಾನಂತ, ಇಷ್ಟು ಸರಳ ಪ್ರಶ್ನೆ ಉತ್ತರನ ಡ್ರೈವರ್ ಕೊಡ್ತಾನಂತ ಅಂದ್ಕೊಳ್ಳಿ. ಅವಾಗ ಖರೆ ಆಲ್ಬರ್ಟ್ ಐನ್ಸ್ಟೈನ್ ಇದ್ದವ್ರು ಎದ್ದು ನಿಂತಾನಂತ, ಆ ಕ್ವಶನನ್ನು ಉತ್ತರ ಕೊಟ್ರಂತ. ಅದಕ್ಕೆ ಹೇಳ್ತಾರೆ ಅಂದ್ರೆ ಯಾವಾಗಲೂ ಅಂದ್ರೆ ನಾ ಹೇಳೋದು ಇಷ್ಟೇ ಏನಪ್ಪ ಅಂದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಅವ್ರಿಗೆ ಕತೆ ಅದು ಎದಕ್ಕಪ್ಪ ಅಂದ್ರೆ, ಯಾವಾಗಲೂ ಎಂಥವ್ರ ಜೋಡಿ ಸಹವಾಸ ಮಾಡ್ಬೇಕಪ್ಪ ಅಂದ್ರೆ ಅವರಿಂದ ನಾವು ಯಾವುದೇ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಆಲ್ಬರ್ಟ್ ಐನ್ಸ್ಟೈನ್ ಅವ್ರ ಡ್ರೈವರ್ ಅವ ಅಷ್ಟು ಕಲ್ತವಲ್ಲ ಡ್ರೈವರ್ ಅಂದ್ರೆ. ಆದರೂ ಲೆಕ್ಚರ್ ಕೇಳಿ ಅವ ಅಷ್ಟು ಎಕ್ಸ್ಪರ್ಟ್ ಆಗಿದ್ದ ಅಂತ ಅರ್ಥ ಅದ್ರದ್ದು. ಅದಕ್ಕೆ ಯಾವಾಗಲೂ ಒಳ್ಳೆಯ ಸಂಗತವನ್ನು ಮಾಡಿರಿ ಅಷ್ಟೇ ಹೇಳೋದು. ಇಂಥದ್ದು ಏನಾದರೂ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಈ ವಿಡಿಯೋದಿಂದ ಚಲೋ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ. ಬಾಯ್.